ಅನ್ನದಾಸೋಹ ಯೋಜನೆಗೆ ಬಳಸುತ್ತಿದ್ದ ಎಲ್ಪಿಜಿ ಸಿಲಿಂಡರ್ಗಳನ್ನು ಕಂಪನಿ ವಾಪಸ್ ತೆಗೆದುಕೊಂಡು ಹೋಗಿ ವರ್ಷವಾದರೂ ಠೇವಣಿ ಹಣ ಮರಳಿಸದೆ ಗುಳುಂ ಮಾಡುವ ಹುನ್ನಾರ ನಡೆಸಿದೆ ಎಂದು ನಗರ ಯೋಜನಾ ಪ್ರಾಧಿಕಾರ ಮಾಜಿ ಸದಸ್ಯ ಶಿವಪ್ಪ ಮಾದಿಗ ಆರೋಪಿಸಿದ್ದಾರೆ. ಅವಿಭಜಿತ ಗಂಗಾವತಿ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ತಯಾರಿಸಲು ಉಪಯೋಗಿಸುತ್ತಿದ್ದ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ಗಳನ್ನು ಸರಬರಾಜು ಮಾಡುತ್ತಿದ್ದ ಗಂಗಾವತಿಯ ಬಾಲಾಜಿ ಗ್ಯಾಸ್ ಕಂಪನಿ ಗ್ಯಾಸ್ ಸಿಲಿಂಡರ್ಗಳನ್ನು ವಾಪಸ್ ಕೊಟ್ಟು ಸ್ಥಳೀಯವಾಗಿ ಅಂದರೆ ಆಯಾ ತಾಲೂಕಿನ ಸ್ಥಳೀಯ ಗ್ಯಾಸ್ ಏಜೆನ್ಸಿಗಳಿಂದ ಗ್ಯಾಸ್ ಸಿಲಿಂಡರ್ಗಳನ್ನು ತೆಗೆದುಕೊಳ್ಳಲು ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ಮಾಡಿದ ಆದೇಶದಂತೆ ಎಲ್ಲ ಶಾಲೆಗಳಲ್ಲಿ ಇದ್ದ ಅಂದಾಜು 500ಕ್ಕೂ ಹೆಚ್ಚಿನ ಗ್ಯಾಸ್ ಸಿಲಿಂಡರ್ಗಳನ್ನು ಬಾಲಾಜಿ ಗ್ಯಾಸ್ ಕಂಪನಿ ಮಾಡಿಕೊಂಡು ಹೋಗಿದ್ದು, ಆಯಾ ಶಾಲೆಗಳಿಂದ ಕಲೆಕ್ಟ್ ಮಾಡಿಕೊಂಡು ಹೋಗಿದ್ದು ಸಿಲಿಂಡರ್ಗಳ ಠೇವಣಿ ಹಣ ಮಾತ್ರ ವಾಪಸ್ ನೀಡುತ್ತಿಲ್ಲ. ದಿನಗಳು ಕಳೆದರೂ ಅಧಿಕಾರಿಗಳು ವರ್ಗಾವಣೆ ಆಗುತ್ತಾರೆ, ಜನ ಮರೆತು ಹೋಗುತ್ತಾರೆ. ಅಕ್ಷರ ದಾಸೋಹದ ಲಕ್ಷಾಂತರ ರೂಪಾಯಿ ಗುಳುಂ ಮಾಡಬಹುದು ಎಂದು ಬಾಲಾಜಿ ಗ್ಯಾಸ್ ಕಂಪನಿ ಹುನ್ನಾರ ನಡೆಸಿದಂತೆ ತೋರುತ್ತಿದೆ. ಈಗಲಾದರೂ ಕಂಪನಿ ಮಾಲೀಕರಾದ ಡಿ ಕವಿತಾ ಮತ್ತು ಮ್ಯಾನೇಜರ್ ಗೋಪಾಲ್, ಕ್ಯಾಷಿಯರ್ ರಾಜಶೇಖರ್ ಅಕ್ಷರ ದಾಸೋಹದ ಹಣ ಮರಳಿ ಅಕ್ಷರ ದಾಸೋಹದ ಅಕೌಂಟ್ಗೆ ಹಾಕಬೇಕು. ನಿರ್ಲಕ್ಷ್ಯ ಮಾಡಿದಲ್ಲಿ ಬಡ ವಿದ್ಯಾರ್ಥಿಗಳ ಊಟದ ಹಣ ತಿಂದ ಆರೋಪದ ಮೇರೆಗೆ ಬಾಲಾಜಿ ಗ್ಯಾಸ್ ಕಂಪನಿ ಏಜೆನ್ಸಿಯನ್ನು ರದ್ದು ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಲಾಗುವುದು ಎಂದು ಶಿವಪ್ಪ ಮಾದಿಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.